ಆಕಡೆ ಹೋಗೋಣ ಆಕಡೆ ಹೋಗಿ ಹಿಂಗ್ ಮಾಡು ಉತ್ತರಕ್ಕೆ ಮಾಡು ಇನ್ನೇನು ಉತ್ತರ ಮಾಡ್ಬೇಕು ಪೂರ್ವಕ್ಕೆ ಮಾಡ್ಬೇಕು ಏನಾ ಅಲ್ಲಣ್ಣ ಲಡ್ಡು ತಿನ್ನಡ್ರಿ ಲಡ್ಡು ತಿನ್ನಡ ಸ್ಕೂಲ್ಗೆ ಎತ್ಕೊಬಂಡ ಓಕೆ ಓಕೆ ಆಯ್ತು ಆಯ್ತು ಅయింದ್ಲೇನಾ ఏనా ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030900309. ರೆಡಿ ಮಾಡಿದ್ದೀವಿ 26 ಫೈಲ್ಗೆ 53. ನೆಕ್ಸ್ಟು ಅದಾದ್ಮೇಲೆ ಒಂದು 10-15 ಫೈಲ್ಗಳಿದೆ 53ರಲ್ಲಿ. ಅದಾದ್ಮೇಲೆ 57 ತಗೊಳ್ತೀವಿ. ಯಾವ್ದು ಕರೆಕ್ಟ್ ಆಗಿದೋ ಅದು ಮಾಡ್ತೀವಿ. ಅದೆಲ್ಲ ಇಲ್ಲ, ಅದು ಓದು ಪಾರದರ್ಶಕವಾಗಿಯೂ ನಡೀತಾ ಇದೆ. ಏನು ನಾವು ಸಾಗುವಳಿ ಚೀಟಿ ಕೊಡ್ತೀವಿ, ಫಾರಂ 53 ಇರ್ಬೋದು, ಅದು ಸರ್ಕಾರದಲ್ಲಿ ಒಂದು ದಾಖಲೆ ಇರುತ್ತೆ. ಇದು ಆನ್ಲೈನ್ ಪ್ರೊಸೀಜರ್ಸ್ ಆಗ್ತಾ ಇದೆ. ಯಾವುದೇ ಒಂದು ದಾಖಲೆ ನಾವು ರೈತರಿಗೆ ಕೊಟ್ಟಾಗ ಸಾಗುವಳಿ, ಆ ಒಂದು ಜಿಯೋ ಫೆನ್ಸ್ ಥರ ಯಾವ ಜಾಗ ಕೊಟ್ಟಿದ್ದೀವಿ ಅವರಿಗೆ, ಎಷ್ಟು ವಿಸ್ತೀರ್ಣದಲ್ಲಿ ಅವ್ರ ಅನುಭವದಲ್ಲಿದ್ದಾರೆ, ಎಷ್ಟು ವರ್ಷಗಳಿಂದ ಇದ್ದಾರೆ ಅನ್ನುವಂಥ ಮಾಹಿತಿನ ತಗೋತಾರೆ ರೆವಿನ್ಯೂ ಅವರು. ಮೊದಲ ಥರ ಮ್ಯಾನ್ಯುಲ್ ಆಗಿ ಪುಸ್ತಕದಲ್ಲಿ ಬರೆದು ಎಲ್ಲೋ ಮೀಟಿಂಗ್ ಮಾಡಿ ಕೊಡೋಕ್ಕೆ ಅವಕಾಶ ಇಲ್ಲ. ಒಂದು ಸತಿ ಅದು ಸಭೆ ಎಷ್ಟೇ ವರ್ಷಗಳಾದರೂ, ನೆಕ್ಸ್ಟ್ 100 ವರ್ಷಗಳಾದರೂ ಅದು ರೆಕಾರ್ಡ್ ಇರುತ್ತೆ. ಆ ಥರದ್ದು ಒಂದು ಸಭೆಗೆ ಮಹತ್ವ ಕೊಟ್ಟಿದ್ದಾರೆ. ಯಾರ್ದಂದರೆ ಅವ್ರದ್ದು ಜಾಗ ಮಾಡೋಕ್ಕೆ ಆಗಲ್ಲ, ಅವ್ರು ಯಾರು ಪೊಸಿಷನಲ್ಲಿ ಇರ್ತಾರೆ ಫಲಾನುಭವಿಗಳು ಅದನ್ನೇ ಮಾಡೋಂಥದ್ದು ದೂರದೃಷ್ಟಿ ಮತ್ತು ಪಾರದರ್ಶಕತೆ ತರಲಿಕ್ಕೆ ಪ್ರೊಸೀಜರ್ಸ್ ಜಾಸ್ತಿ ಆಗಿದೆ. ಬಿಟ್ಟರೆ ನಮ್ಮಲ್ಲಿ ಯಾವುದಿದೆ ಒಂದು ಲೋಕಾಯುಕ್ತಕ್ಕೆ ಹೋಗಿಲ್ಲ. ನನ್ನ ಅವಧಿಯಲ್ಲಿ ಆಗಿರುವಂಥ ಒಂದೇ ಒಂದು ಲೋಕಾಯುಕ್ತ ಎನ್ಕ್ವೈರೀಸ್ ಆಗಿಲ್ಲ. ಯಾರ್ಯಾರು ಸಾಗುವಳಿ ಚೀಟಿ ತಗೊಂಡಿದ್ದಾರೆ ಅವ್ರು ಖಾತೆ ಮಾಡಿಸ್ಕೊಂಡು ಅವರು ಖುಷಿಯಾಗೇ ಇದ್ದಾರೆ, ಬೋರ್ವೆಲ್ಸ್ ಹಾಕ್ಸ್ಕೊಂಡಿದ್ದಾರೆ. ಒಂದು ತಕರಾರಾಗಿಲ್ಲ. ನಮ್ಮ ಅವಧಿಯಲ್ಲಿ ನಾವು ಯಾರಿಗೆ ಸಾಗುವಳಿ ಚೀಟಿ ಕೊಟ್ಟಿದ್ದೀವಿ 53 ಈವರೆಗೂ ಎಲ್ಲ ಮಾನದಂಡಗಳನ್ನ ಮಾಡಿ ಅಷ್ಟು ಟ್ರಾನ್ಸ್ಪರೆನ್ಸಿಯಿಂದ ನಾವು ಮಾಡಿದ್ದೀವಿ. ಒಂದು ಕೂಡ ಎನ್ಕ್ವೈರಿ ಆಗಿಲ್ಲ, ಒಂದೇ ಒಂದು ಅರ್ಜಿ ಕೂಡ. ಆ ರೀತಿಯ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ರಾಮಸಾಗರ ಪಂಚಾಯತಿಗೆ ವಿಶೇಷವಾಗಿ ಏನು ಒಂದು ಒಳ್ಳೆಯದಾಗಿದೆ ಅಂತ ಆಯ್ಕೆ ಮಾಡೋದು ದೂರದೃಷ್ಟಿಯಿಂದ ಕ್ಷೇತ್ರದ ಸಮಸ್ಯೆಗಳನ್ನ, ರೈತರ ಸಮಸ್ಯೆಗಳನ್ನ, ಬಡವರು ಆ ಭಾಗದಲ್ಲಿ ಸ್ಥಳೀಯವಾಗಿ ಏನು ಸಮಸ್ಯೆಗಳಿದ್ದಾವೆ ಅದನ್ನು ಕುಂದುಕೊರತೆಗಳನ್ನು ಜವಾಬ್ದಾರಿಯಿಂದ ನಿಭಾಯಿಸಲಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಾವು ಶಾಸಕರಾದಮೇಲೆ ಒಬ್ಬರು 5 ವರ್ಷಗಳ ಕಾಲ ಕೆಸರು ಚೆಲ್ಕೊಳ್ಳೋ ಅಂಥದ್ದು, ಪದೇ ಯಾರ ಬಗ್ಗೆನೋ ಮಾತಾಡ್ಕೊಳ್ಳೋದು, ಆಪಾದನೆ ಮಾಡ್ಕೊಳ್ಳೋ ಅಂಥದ್ದು, ಅದು ಬಹಳ ತಪ್ಪೇನೋ. ಆ ಕೆಲಸ ಬಿಟ್ಟು ನಮ್ಮ ಇತಿಮಿತಿಯಲ್ಲಿ ನಾವು ಕೆಲಸ ಮಾಡುವಂಥ ಪ್ರಯತ್ನನ ನಾವು ಮಾಡಬೇಕಾಗತ್ತೆ. ಸನ್ನದ್ಧರಾಗಿ ದುಡಿಬೇಕಾಗತ್ತೆ. ಕ್ಷೇತ್ರನ ಹಂತವಾಗಿ ಅಭಿವೃದ್ಧಿ ಮಾಡಬೇಕಾಗತ್ತೆ. ಎಲ್ಲ ಒಂದೇ ಸತಿ ಎಲ್ಲ ಕೆಲಸನೂ ಮಾಡೋಕ್ಕೆ ಆಗಲ್ಲ. ಶಕ್ತಿ ಮೀರಿ ಮಾಡಬೇಕಂದ್ರೆ ಸರ್ಕಾರ ಸ್ಪಂದಿಸಬೇಕಾಗತ್ತೆ. ಸಮಸ್ಯೆಗಳ ಸೂಕ್ಷ್ಮತೆನ ಅರ್ಥ ಮಾಡಿಕೊಂಡು ನಾವು ಸರ್ಕಾರಕ್ಕೆ ತಿಳಿಸೋವಂಥದ್ದು ಭಾಳ ಜವಾಬ್ದಾರಿ ಆಗುತ್ತೆ. ಯಾವತ್ತವರೆಗೂ ನಾವು ಸರ್ಕಾರಕ್ಕೆ ಜವಾಬ್ದಾರಿಯಿಂದ ತಿಳಿಸಲ್ಲ
ಏನು ಸಮಸ್ಯೆ ಇದೆ ನಮ್ಮ ಭಾಗದಲ್ಲಿ, ರೈತರ ಸಮಸ್ಯೆ ಇದೆಯಾ, ರಸ್ತೆಗಳ ಸಮಸ್ಯೆ ಇದೆಯಾ, ಕುಡಿಯೋ ನೀರಿನ ಸಮಸ್ಯೆ ಇದೆಯಾ, ಕೆರೆಗಳ ಅಚ್ಚುಕಟ್ಟನ್ನ ಅಭಿವೃದ್ಧಿ ಮಾಡಬೇಕಾ, ಎಲ್ಲಿ ನಾವು ಸೇತುವೆ ತರಬೇಕು, ಎಲ್ಲಿ ಬ್ರಿಡ್ಜಸ್ ತರಬೇಕಾಗುತ್ತೆ, ಆ ಥರದ್ದು ಎಲ್ಲ ಹಂತವಾಗಿ ನಾವು ಅವ್ರ ಗಮನಕ್ಕೆ ತರುವಂಥ ಜವಾಬ್ದಾರಿನ ಮಾಡಲೇಬೇಕಾಗತ್ತೆ. ಅದರ ಜೊತೆಯಲ್ಲಿ ನಾವು ನಾಳೆ ಸೋಮವಾರ ರಹೀಂ ಖಾನ್ ಅವರು KGFಗೆ ವಿಸಿಟ್ ಮಾಡ್ತಾರೆ. ಅದು ದೂರದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. KGF ಒಂದು ಜಾಗದಲ್ಲಿ ನಮಗೆ ಮುಂದೆ ಇಂಡಸ್ಟ್ರೀಸ್ ಡೆವಲಪ್ ಆಗೋದ್ರಿಂದ, ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಕೆಲಸ ಶುರು ಆಗಿರೋದ್ರಿಂದ ಅಲ್ಲಿ ರಕ್ಷಣಾ ಪಡೆನ ಟ್ರೈನಿಂಗ್ ಮಾಡ್ತಾರೆ. 100 ಎಕರೆ ಜಾಗದಲ್ಲಿ ಒಂದು ರಕ್ಷಣಾ ಪಡೆ ಟ್ರೈನಿಂಗ್ ಮಾಡೋದು ನಾಳೆ ಕರ್ನಾಟಕದಲ್ಲಿ ಏನೇ ಸಮಸ್ಯೆ ಬಂದಾಗ, ಎಲೆಕ್ಷನ್ಸ್ ಬಂದಾಗ, ಎಮರ್ಜೆನ್ಸಿ ಏನೇ ಒಂದು ಸೆಕ್ಯೂರಿಟಿಗೋಸ್ಕರ 1,000 ಕುಟುಂಬಗಳು ಅಲ್ಲಿ, 1,000 ಪೊಲೀಸ್ ಟ್ರೈನಿಂಗ್ ತಗೊಳ್ಳುವಂಥ ಕುಟುಂಬಗಳು 10,000 ಜನಸಂಖ್ಯೆಯಲ್ಲಿ ಅಲ್ಲಿ ವಾಸ ಮಾಡ್ತಾರೆ. ಅವ್ರಿಗೆ ಕ್ವಾರ್ಟರ್ಸು, ಟ್ರೈನಿಂಗ್ ಕ್ಯಾಂಪಸ್ ಎಲ್ಲ ಮಾಡ್ತಾ ಇದ್ದಾರೆ. ಬರುವಂಥ ದಿನಗಳಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ನಮಗೆ 1,000 ಟೂ ವೀಲರ್ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಇಲ್ಲ. ನಾಳೆ ಯಾರೇ ಒಂದು ಆ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇಂಡಸ್ಟ್ರೀಸ್ ಬರಲಿ, ಇನ್ನೊಂದು ಬರಲಿ, ಆ ಮಾರ್ಕೆಟ್ನ ಇನ್ನು ಸ್ವಲ್ಪ ಒಂದು ಹಂತಕ್ಕೆ ಡೆವಲಪ್ ಮಾಡಬೇಕು. ಈಗ ಇರೋವಂಥ ಜನಸಂಖ್ಯೆಗೆ ನಮಗೆ ಮಾರ್ಕೆಟ್ ಸಾಕಾಗ್ಬೋದು. ಬರೋವಂಥ ದಿನದಲ್ಲಿ ಇಂಡಸ್ಟ್ರೀಸ್ ಬರ್ತಾರೆ, ಜನ ಹುಡ್ಕೊಂಡು ಬರ್ತಾರೆ, ಕೆಲಸಕ್ಕೆ ಅಂತ ಬಂದವರು KGFಲ್ಲೂ ಉಳಿದು ಹೋಗ್ತಾರೆ, ಪೊಲೀಸ್ ಟ್ರೈನಿಂಗ್ಗೆ ಅಂತ ಬಂದವರು ಆ ಕುಟುಂಬಗಳು ಅಲ್ಲೇ ಉಳಿದು ಹೋಗ್ತಾರೆ. ಹತ್ತಿರ ಒಂದು 50,000 ಮತ್ತೆ ಜನಸಂಖ್ಯೆ ಇಲ್ಲಿ ಹೆಚ್ಚಾದಾಗ ಮಾರ್ಕೆಟ್ ಅಭಿವೃದ್ಧಿ ಆಗಬೇಕಾಗತ್ತೆ. ಮಾರ್ಕೆಟ್ಗೆ ಯೋಗ್ಯಕರವಾಗಿರುವಂಥ ಅಂಗಡಿಗಳು, ಮಳಿಗೆಗಳು ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಒಂದು ನಾವು 3.5 4 ಎಕರೆವರೆಗೂ ಜಾಗ ಸಿಕ್ಕಿದೆ. ಆ ಜಾಗನ ಡೆವಲಪ್ ಮಾಡಬೇಕು ಅಂದರೆ ನಮಗೆ ಆ ಜಾಗ DPR ಆಗಿ 90% ಲೋನ್ಗೆ ಫಿಟ್ ಆಗಿದೆ. ನಗರಸಭೆ ಜಾಗ ಇರೋದ್ರಿಂದ 90% ಲೋನು 0% ಇಂಟ್ರೆಸ್ಟಿಂದ 90% ಲೋನ್ ಕೊಡ್ತಾರೆ. 10% ನಗರಸಭೆ ದುಡ್ಡನ್ನೇ ಯೂಸ್ ಮಾಡಬೇಕು. ಆ DPR ಅಪ್ರೂವಲ್ ಆದಮೇಲೆ ಅವರು ಆ ಜಾಗನ ವಿಸಿಟ್ ಮಾಡಿ 100 ವರ್ಷಗಳಿಂದ ನಾವು ಮಳಿಗೆಗಳು ಯಾವತ್ತೂ ಸರ್ಕಾರದ ದುಡ್ಡು ಅಥವಾ ನಗರಸಭೆ ದುಡ್ಡಲ್ಲಿ ಕಟ್ಟಿರಲಿಲ್ಲ. ಕಳೆದ 50 ವರ್ಷಗಳಿಂದ ಭಾಳ ಕೆಟ್ಟದ ಪರಿಸ್ಥಿತಿಯಲ್ಲಿ, 20 ವರ್ಷಗಳಂತೂ ದುಡ್ಡೇ ಕಟ್ಟಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಅಂಗಡಿಗಳಿದ್ದರಿಂದ ಅದನ್ನು ಡೆಮಾಲಿಷ್ ಮಾಡಾದ್ಮೇಲೆ ಎಷ್ಟು ಜಾಗ ಇದೆ, ಯಾವ ಥರ ಅಲ್ಲಿ ಮಳಿಗೆಗಳು ಬರುತ್ತೆ, ಮಾರ್ಕೆಟ್ ಏನೆಲ್ಲ ಬರ್ಬೋದು ಅನ್ನೋವಂಥ ವಿಚಾರದಲ್ಲಿ ನೇರವಾಗಿ ವಿಸಿಟ್ ಮಾಡಿ, ಬೇರೆ ಇರುವಂಥ ಸಮಸ್ಯೆಗಳನ್ನ ಖುದ್ದಾಗಿ ವಿಸಿಟ್ ಮಾಡಿ ಅದನ್ನು ನಿರ್ಧಾರ ತಗೋಬೇಕು. ಮತ್ತು ಅದಾದಮೇಲೆ ಸಭೆ ಮಾಡ್ತಾರೆ. ಎಲ್ಲನೂ ಸ್ಟ್ಯಾಟಿಸ್ಟಿಕ್ಸ್ ನಾನು ಸದನದಲ್ಲಿ ಕೊಟ್ಟಿರೋದ್ರಿಂದ ಅದು ಒಂದು ನೇರವಾಗಿ ವಿಸಿಟ್ ಮಾಡಲಿಕ್ಕೆ ಹೇಳಿದ್ದೀನಿ. ವ್ಯಾಪಾರಿಗಳ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಮತ್ತು ನಗರಸಭೆ ಮುಖಾಂತರ ಕಟ್ಟಡಗಳು ಕಟ್ಟಿದ್ರು, ಕಾಂಪ್ಲೆಕ್ಸ್ ಕಟ್ಟಿದ್ರು, ಯಾವ ಥರ ಅದಕ್ಕೆ ಜಾಸ್ತಿ ಸ್ಕೋಪ್ ಇರಬೇಕು, ಮತ್ತು ಇಂಥವೆಲ್ಲ ಸಮಸ್ಯೆಗಳನ್ನ ರೆವಿನ್ಯೂ ಹೇಗೆ ತಗೋಬೇಕು, ಯಾವ ರೀತಿ ಬಾಡಿಗೆ ಕೊಟ್ಟರೆ ಅವ್ರು ಬಂದು ಅಲ್ಲಿ ವ್ಯಾಪಾರ ಮಾಡ್ತಾರೆ, ಇಂಥವೆಲ್ಲ ಚಿಂತನೆ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಿರುವಂಥ ಇಲಾಖೆಯ ಮಂತ್ರಿ ಆಗಿರೋದ್ರಿಂದ ರಹೀಂ ಖಾನ್ ಅವರು ಅರ್ಥ ಮಾಡಿಕೊಂಡು ಒಂದು ಸತಿನೂ ಪ್ರವಾಸನೂ ಮಾಡದೇ ಇರೋದ್ರಿಂದ ಆ ಜಾಗದ ವಿಸಿಟ್ ಮಾಡಿ ಅದಾದಮೇಲೆ ಮಿಕ್ಕಿದ ಎಲ್ಲ ವಿಚಾರ